ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಭಾಳ ಮಸ್ತಾಗಿರುವಂತಹ ರೆಸಿಪಿಯನ್ನು ನಿಮಗೆ ತೋರ್ಸಕತ್ತೀವ್ರಿ. ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಈ ಒಂದು ರೆಸಿಪಿಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿರಿ, ಭಾಳ ಇಷ್ಟಪಡ್ತೀರಿ. ಹಂಗೆ ನೀವು ನಮ್ಮ ರೆಗ್ಯುಲರ್ ವೀಕ್ಷಕರಾಗಿದ್ದರೆ ಇದಕ್ಕಿಂತ ಮೊದಲು ನಾವು ನಿಮ್ಗೆ ಈ ಅಕ್ಕಿ ಶಾವಿಗೆ ಅಥವಾ ಒತ್ತು ಶಾವಿಗೆನ ಬೇರೆ ರೀತಿ ಒಳಗೆ ತೋರಿಸಿದ್ದೀವಿ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಮ್ಮೆ ನೋಡ್ಕೊಂಡು ಬರೀ ಮತ್ತು ಈ ರೆಸಿಪಿನೂ ಟ್ರೈ ಮಾಡಿರಿ. ಹಾಗಾದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿನೂ ಬಿಡ್ರಿ. ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು 3 ಮಾವಿನ ಹಣ್ಣು, ನಿಮಗೆ ಇಷ್ಟ ಬರುವಂತಹ ಮಾವಿನ ಹಣ್ಣನ್ನು ತೊಗೊರಿ. ಅದನ್ನು ತುಂಬ ತೆಗೆದು ಬಿಡಬೇಕಾಗೈತೆ ರೀ. ತಿಂತಿರಲ್ಲ ಹಿಂಗೆ ಎಲ್ಲ ಮಾವಿನ ಹಣ್ಣನ್ನು ತುಂಬ ತೆಗೆದು ಅದನ್ನು ಸ್ವಲ್ಪ ಕೈಯಿಂದ ಈ ರೀತಿ ಚಿಕ್ಕಿ ಅದರೊಳಗಿಂದ ಎಲ್ಲ ರಸ ಮತ್ತು ಒಳಗಿಂದ ಗೊಬ್ಬ ಎಲ್ಲನೂ ಒಂದು ಕಡೆ ತಕ್ಕೊಂಬಿಡ್ನೋರಿ. ತಿಂತಿರಲ್ಲ ಹಿಂಗೆ ನೀವು ಎಲ್ಲ ಮಾವಿನ ಹಣ್ಣನ್ನು ತಕ್ಕೊಂಡು ಅದನ್ನು ಹಿಂಡಿ ಬರೋಬ್ಬರಿಯಾಗಿ ಅದರ ರಸ ತಕ್ಕೊಂಬಿಡ್ಬೇಕಾಗೈತೆ ರೀ. ಆಮೇಲೆ ಏನು ಮಾಡಿರಿ, ಅದರ ಗೊಬ್ಬದಾಗ ಅಥವಾ ಗೊಡ್ಡದಾಗ ಏನು ಮಾಡಿರಿ, ಸ್ವಲ್ಪ ನೀರು ಹಾಕಿ ಮತ್ತಟ್ಟು ನೀವು ಕಲಿಸಿ ತೆಗೆದ್ರಿ ಅಂತಂದ್ರೆ ಉಳಿದಿದ್ದು ಎಲ್ಲನೂ ಬಂದು ಬಿಡ್ತೈತಿ. ಇದನ್ನು ನೀವೇನು ಮಾಡ್ಬೇಕ್ರಿ, ಆಗಲೇ ಏನು ಎಲ್ಲ ರಸ ತಗೊಂಡಿರ್ತಿರಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಇಟ್ಕೊಂಡು ಬಿಡ್ಬೇಕಾಕೈತ್ರಿ. ತಿಳಿತ್ರಿ. ಇನ್ನು ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಇದ್ರೊಳಗೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕೋಣ. ಸ್ವಲ್ಪ ಹಾಕಿರಿ ಉಪ್ಪು ಹಾಕಿದ ನಂತರ ಭಾಳ ಮಸ್ತಾಗಿ ಅದನ್ನು ಒಮ್ಮೆ ಮಿಕ್ಸ್ ಕೊಡ್ರಿ. ಉಪ್ಪು ಹಾಕಿ ಒಂದೀಟ ಉಪ್ಪು ಹಾಕೋದ್ರಿಂದ ಭಾಳ ಮಸ್ತ್ ಅನಿಸ್ತೈತೆ ರೀ. ಮುಂದಕ್ಕೆ ಏನು ಮಾಡೋಣ, ಇದ್ರಾಗ ಏಲಕ್ಕಿ ಪುಡಿ ಆಗಬೇಕ್ರಿ. ಅದಕ್ಕಂಥೇಳಿ ಒಂದು 4 ಏಲಕ್ಕಿಯನ್ನು ನಾವು ಸ್ವಲ್ಪ ಕುಟ್ಟಿದಂಗೆ ಮಾಡಿ ಮ್ಯಾಗಿನ ಸಿಪ್ಪೆ ತೆಗೆದು ಚಲೋತ್ನಂಗೆ ಪುಡಿ ಮಾಡಿ ತಕ್ಕೊಂಬಿಡ್ನೋರಿ. ಇದನ್ನು ನಾವು ಆ ಸೀಕರಣೆ ಒಳಗೆ ಹಾಕೋಣ. ತೆಗಿತಿರಲ್ಲ ಇಷ್ಟು ನಾವು ಈ ಒಂದು ಏಲಕ್ಕಿ ಪುಡಿಯನ್ನು ಸೇರಿಸಿದೀವಿ. ಹಾಗೆ 1 ಚಮಚದಷ್ಟು ನಾವಿಲ್ಲಿ ಬೆಲ್ಲದ ಪುಡಿ, ನಿಮಗೆ ಎಷ್ಟು ಸಿಹಿ ಬೇಕಾರೋ ಅಷ್ಟು ಸೇರಿಸ್ರಿ. 1 ಚಮಚ ಅಂದ್ಕೂಡಲೇ 1 ಚಮಚ ನೀವು ಸೇರಿಸ್ಬೇಕಂತೇನಿದೆ, ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಇಟ್ರೆ ಭಾಳ ಮಸ್ತಾಗಿರುವಂತಹ ಸೀಕರಣೆ ಮುಗಿತೈತ್ರಿ. ಇನ್ನು ಮುಂದಕ್ಕೆ ಕಾಯಿ ಹಾಲು ಮಾಡ್ಬೇಕಲ್ರಿ, ಅದಕ್ಕೆ ನಾವಿಲ್ಲಿ ಸ್ವಲ್ಪ ತೆಂಗಿನಕಾಯಿಯನ್ನು ಕಟ್ ಮಾಡಿ ತೊಗೊಂಡೇವು. ನೀವು ಇನ್ನೂ ಜಾಸ್ತಿ ತಗೋರಿ ಗಟ್ಟಿ ಬೇಕು ಅಂತಂದ್ರೆ. ಆಮೇಲೆ ಇದ್ರಾಗೂ ಒಂದು 2-3 ಏಲಕ್ಕಿಯನ್ನು ಹಾಕಿರಿ. ಹಾಗೆ ಒಂದು ಸಣ್ಣ ಚಮಚದಷ್ಟು ಸಕ್ಕರೆಯನ್ನು ಹಾಕಿರಿ. ಅದಾದ ನಂತರ ಇದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ನೀರು ಹಾಕಿ ಗರ್ರ ಅಂಥೇಳಿ ರುಬ್ಕೊಂಡು ಬರ್ರಿ. ಇತ್ರಲೆ ಕೊಬ್ಬರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ, ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ. ಇವೆರಡು ನಾವು ನಿಮ್ಗೆ ನಿಮ್ಮೆಲ್ಲ ಬಿಡಾಕತ್ತೀವಿ. ಆಮೇಲೆ ಇದನ್ನು ಎಲ್ಲ ನೀವು ಸೋಸಿ ತಗೊಳ್ಬೇಕಾಕೈತ್ರಿ. ತೀತ್ರಲ್ಲ ಹಿಂಗೆ ನೀವು ಸೋಸಿ ತಕ್ಕೊಂಡು ಅದ್ರಾಗ ಒಂದೀಟು ಮಿಕ್ಸರ್ ಜಾರ್ದಾಗ ನೀರು ಹಾಕಿ ಇಲ್ಲಿ ನೀವು ಇನ್ನೊಮ್ಮೆ ಮ್ಯಾಲೆ ಹಾಕಿಬಿಡ್ರಿ. ಇಷ್ಟು ಮಾಡಿ ಅದನ್ನು ಈ ರೀತಿಯಾಗಿ ಒತ್ತಿ ಪೂರ್ತಿ ಬಸ್ ತೆಗೆದ್ರಿ ಅಂತಂದ್ರೆ ಕಾಯಿ ಹಾಲು ಬರ್ತಾವೆ. ಇದೇ ರೀತಿ ಇನ್ನೊಂದು ರೀತಿ ಹಾಲನ್ನು ಮಾಡ್ತಾರೆ, ಎಳ್ಳದು ಎಲ್ಲ ಹಾಕಿ. ಅದನ್ನು ನಾವು ಈಗಾಗಲೇ ನಿಮಗೆ ಮೊದಲು ತೋರಿಸಿದ್ದೀವಿ. ನಮ್ಮ ಹಳೆಯ ಒತ್ತು ಶಾವಿಗೆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ. ಈಗ ಇದು ಸಿಂಪಲ್ಲಾಗಿ ಹೋಳಿಗೆ ಜೊತೆ ಮಾಡುವಂತಹ ಒಂದು ಹಾಲು ರೀ. ಆಮೇಲೆ ಇದಕ್ಕೆ ಒಂದೀಟು ಸಕ್ಕರೆಯನ್ನು ಹಾಕಾಕತ್ತೀವಿ. ನಿಮಗೆ ಆಗಲೇ ಹೇಳ್ದಂಗೆ ಸಿಹಿ ನಿಮ್ಮ ಇಚ್ಛಾ ಅನುಸಾರ ಎಷ್ಟು ಬೇಕೋ ಅಷ್ಟು ಮಾಡಿರಿ. ಆಮೇಲೆ ಮುಂದಕ್ಕೆ ನಾವು ಇಲ್ಲಿ 1 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇವೆ ರೀ. ಇದನ್ನು ನಾವು ಮಿಕ್ಸರ್ಗೆ ಹಾಕೊಂಡು ಅಕ್ಕಿ ಹಿಟ್ಟನ್ನು ಮಾಡ್ಕೊಂಡಿದ್ದೀವಿ ರೀ. ತಿಂತಿರಲ್ಲ ನೀವು ಅಕ್ಕಿ ಹಿಟ್ಟನ್ನು ನೀವು ತೊಗೊಳ್ರಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಆಮೇಲೆ ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ಏನು ಮಾಡಿರಿ, ನಾವಿಲ್ಲಿ 1.5 ಗ್ಲಾಸಷ್ಟು ನೀರನ್ನು ತೊಗೊಂಡಿದ್ದೀವಿ ರೀ. ಅವ ಸ್ವಲ್ಪ ಸಣ್ಣಂಗೆ ಕುದಿ ಬರಲಿ. ಅಲ್ಲಿ ತನಕ ಏನು ಮಾಡಿರಿ, ಅದರೊಳಗೆ ಒಂದು ಈಟ ಉಪ್ಪನ್ನು ಹಾಕಿರಿ. ಹಾಗೆ ಒಂದೀಟು ಸಣ್ಣ ಚಮಚಲೆ ತುಪ್ಪ ಹಾಕಿರಿ. ಆಮೇಲೆ ಕುದಿಯಾಕ ಬಿಡ್ರಿ. ಮುಂದಕ್ಕೆ ಏನು ಮಾಡಿರಿ, ಇದ್ರಾಗ ಅಕ್ಕಿ ಹಿಟ್ಟನ್ನು ಏನು ಮಾಡ್ಕೊಂಡಿದ್ದಿರಲ್ಲ ಆ ಅಕ್ಕಿ ಹಿಟ್ಟನ್ನು ತೊಗೊಂಡು ಬಂದು ಬರೋಬ್ಬರಿಯಾಗಿ ನೀವು ಮಿಕ್ಸ್ ಮಾಡ್ಬೇಕ್ರಿ. ತಿಂತಿರಲ್ಲ ಸಮಾಧಾನಲೆ ಆರಾಮ್ ಸಿರಿಯಾಗಿ ಇದನ್ನು ನೀವು ಮಿಕ್ಸ್ ಮಾಡ್ಕೊತ ಹೋಗ್ರಿ. ಬರೋಬ್ಬರಿಯಾಗಿ ಆಗ್ತತಿ ಅಷ್ಟೇ ರೀ. ಏನು ಜಂಜಾಟ್ ನಿಮಗೆ ಭಾಳ ಅನ್ಸಂಗಿಲ್ಲ. ಅತಿ ಸುಲಭವಾಗಿ ಇವಾಗ ಮಾಡಕತ್ರಿ ಅಂತಂದ್ರೆ ನಿಮಗೆ ಗೊತ್ತಾಗ್ತತಿ. ಮುಂದಕ್ಕೆ ಇದೆಲ್ಲ ಆದ್ಮೇಲೆ ಈ ರೀತಿ ಚಲೋ ಹೊತ್ತಿಗೆ ಮಿಕ್ಸ್ ಕೊಡ್ತಬೇಕು. ಕೊಟ್ಟಾದ್ಮೇಲೆ ಎಲ್ಲ ನೀರು ಹೋಗಿಬಿಟ್ಟಿರ್ತಾವು. ಈಗೇನು ಮಾಡಿರಿ ಅಂತಂದ್ರೆ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿರಿ. ಒಂದು 2 ನಿಮಿಷ ಹಂಗೆ ಬಿಡ್ರಿ. ಆಮೇಲೆ ಕೆಳಗೆ ತೊಗೊಂಬಂದು ಇಡ್ರಿ. ತಿಂತಿರಲ್ಲ ಇಷ್ಟು ಆದ್ಮೇಲೆ ನೀವು ಅದನ್ನು ಸ್ವಲ್ಪ ಒತ್ತಿ ನೋಡಿದ್ರೆ ಅದು ಸಾಫ್ಟ್ ಅನ್ಸತ್ತಿರ್ತೈತೆ ನಿಮಗೆ. ಆಮೇಲೆ ಸ್ವಲ್ಪ ತಂಪು ನೀರನ್ನು ಹಾಕಿ ನೀವು ಅದನ್ನು ಕಲಿಸಿ ನಾದಕ್ಕೆ ಶುರು ಮಾಡಬೇಕಾಕೈತ್ರಿ. ತಿಂತಿರಲ್ಲ ಭಾಳ ಮಸ್ತಾಗಿ ಭಾಳ ಸಿಂಪಲ್ಲಾಗಿ ಬರ್ತೈತಿ. ಆರಾಮ್ ಸಿರಿಯಾಗಿ ನೀವು ಮಾಡ್ಕೊಳ್ಬೇಕ್ರಿ. ಹಿಂಗೆ ಎಲ್ಲನೂ ನೀವು ನಾದಿ ಇಟ್ಕೊರಿ. ತಿಂತಿರಲ್ಲ ಇನ್ನು ನಾದಿ ಇಟ್ಕೊಂಡ ಇದ್ರಾಗ ಏನು ಮಾಡ್ಬೇಕ್ರಿ, ಒಂದು ದೊಡ್ಡ ಉಳ್ಳಿಗಳನ್ನು ನಾವು ಮಾಡ್ಕೊಳ್ಬೇಕಾಕೈತ್ರಿ. ಹಿಂಗೆ ಒಂದು ಎಷ್ಟು ಆಗ್ತಾವೋ ನೋಡ್ಕೊಂಡು ಅಷ್ಟು 4 ಆಗ್ತಾವೋ 5 ಆಗ್ತಾವೋ ಹಿಂಗೆ ದೊಡ್ಡ ಉಳ್ಳಿಗಳನ್ನು ಮಾಡ್ಕೊಂಡು ಇಟ್ಕೊರಿ. ಈಗ ಎಲ್ಲ ಒಂದು 4 ನಾವು ಮಾಡಿ ಇಟ್ಟಿದ್ದೆವು. ಮುಂದಕ್ಕೆ ಇವನ್ನೇನು ಮಾಡೋಣಪ್ಪ ಅಂತಂದ್ರೆ ನಾವು ಸ್ಟೀಮ್ ಮಾಡ್ಬೇಕ್ರಿ. ಒಂದು ಸ್ಟೀಮರನ್ನು ಮೊದಲು ರೆಡಿ ಮಾಡಿ ಇಟ್ಕೊರಿ. ನಿಮ್ಗೆ ಯಾವ್ದ್ರಾಗ ಬೇಕೋ ಅದ್ರಾಗ ನೀವು ಇದನ್ನು ಸ್ಟೀಮ್ ಮಾಡ್ಬೋದು ರೀ. ಗೊತ್ತಾತ್ರಲ್ಲ. ಇನ್ನು ಏನು ಮಾಡಿರಿ, ಅವನ್ನೆಲ್ಲ ಸ್ಟೀಮ್ ಆಗಕ್ಕೆ ಬಿಡ್ರಿ. ಅಂದ್ರೆ ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ನೀವು ಅವನ್ನ ಸ್ಟೀಮ್ ಆಗಕ್ಕೆ ಬಿಡಬೇಕ್ರಿ. ತಿಂತಿರಲ್ಲ ಒಂದು 10-15 ನಿಮಿಷ ಆದ್ಮೇಲೆ ಮ್ಯಾಗಿನ ಮುಚ್ಚಿರುವಂಥ ಪ್ಲೇಟ್ ಅಥವಾ ಲಿಡ್ಡನ್ನು ತೆಗೆದು ನೋಡ್ರಿ. ಭಾಳ ಮಸ್ತಾಗಿ ಅವ ಸ್ಟೀಮ್ ಆಗಿರ್ತಾವೆ. ಇನ್ನು
ಈಗ ಶಾವಿಗೆ ಮಾಡ್ಬೇಕಲ್ರಿ, ಅದಕ್ಕೆ ನಾವು ಈ ರೀತಿ ಸಣ್ಣ ಸಾಜ ಅಥವಾ ಸಣ್ಣ ಪ್ಲೇಟ್ ತರೋಡ್ರಿ ಅಂತ ತೊಗೊಂಡಿದ್ದೀವಿ. ತೂತು ಸಣ್ಣ ಇರ್ತಾವೆ. ಆಮೇಲೆ ರೀ ಅದ್ರೊಳಗೆ ಈ ಒಂದು ಏನು ಮಣಿ ಇರ್ತೈತ್ರಲ್ಲ ಅದ್ರೊಳಗೆ ಎಲ್ಲ ಅಕ್ಕಿ ಹಿಟ್ಟನ್ನು ಸ್ಟೀಮ್ ಮಾಡಿರುವಂಥ ಹಿಟ್ಟನ್ನು ಹಾಕಿ ನೀವು ಶಾವಿಗೆ ಈ ರೀತಿಯಾಗಿ ಒತ್ತಿ ಬರೋಬ್ಬರಿಯಾಗಿ ಬಿಟ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಈ ರೀತಿಯಾಗಿ ನೋಡ್ಬೋದು ನೀವು. ಎಳೆಯಾಗಿ ಎಷ್ಟು ಚಂದ ಕಾಣ್ತಾವು ನೋಡೋಕೆ, ಮತ್ತು ತಿನ್ನಾಕೂ ಅಷ್ಟೇ ಮಸ್ತ್ ಅನಿಸ್ತೈತೆ ರೀ. ನಿಮಗೆ ಒಂದು ಏನು ಕಾಂಬಿನೇಷನ್ ತೋರ್ಸಾಕತ್ತಿರಲ್ಲ, ಶೀಕರ್ಣಿ ಕಾಯಿ ಹಾಲು ಇದೆಲ್ಲ ಭಾಳ ಮಸ್ತ್ ಅನಿಸ್ತೈತೆ ರೀ. ಒಮ್ಮೆ ನೀವು ಈ ರೀತಿ ಎಂದೂ ತಿಂದಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಟ್ರೈ ಮಾಡಿರಿ. ಆಮೇಲೆ ಹಿಂಗೆ ನೀವು ಎಲ್ಲವನ್ನ ಮಾಡ್ಕೊಳ್ಬೇಕ್ರಿ. ಆರಾಮ್ ಸಿರಿಯಾಗಿರುವಂತಹ ಪದ್ಧತಿಯಾಗಿರುವಂತಹ ಶೀಕರ್ಣಿ ನೋಡಿರಿ, ಮತ್ತು ಈಸಿಯಾಗಿರುವಂತಹ ಒಂದು ಮಸ್ತ್ ಆಗಿರುವಂತಹ ಕಾಯಿ ಹಾಲು ನೋಡಿದ್ರಿ. ಈ ಕಾಂಬಿನೇಷನ್ನ ನೀವು ಈ ಮಾವಿನ ಹಣ್ಣಿನ ಸೀಸನ್ ಮುಗಿದ್ರೊಳಗಣ ತಪ್ಪಲಾರ್ದ ಟ್ರೈ ಮಾಡಿರಿ ಅಂಥೇಳಿ ಒತ್ತಿ ಯಾಕೆ ಹೇಳತ್ತೀವಿ ಅಂತಂದ್ರೆ ಅಡ್ಡ ಚಲೋ ಅನಿಸ್ತೈತೆ ರೀ. ಹಂಗೆ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಿರಿ, ಮತ್ತು ಅವು ಎಷ್ಟು ಚೆಂದಾಗಿ ಎಳೆಯಾಗಿ ಬಂದಾವು, ಆರಾಮ್ ಸಿರಿಯಾಗಿ ಬಿಟ್ಕೋತಾವು ಅನ್ನೋದನ್ನು ನೀವು ನೋಡಾಕತ್ತೀರಿ. ಹಾಗಾದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಟ್ರೈ ಮಾಡೋಕ್ಕೆ ಹೇಳ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.